ಅಸ್ಸಲಾಮಲೈಕುಂ ಮಂಗಳೂರು. ನಾನು ಇವತ್ತು ಬಂದಿದ್ದೇನೆ ಮಂಗಳೂರು. ಯಾಕೆಂತ ಹೇಳಿದ್ರೆ ಇಲ್ಲಿ ಒಂದಿಷ್ಟು ಸ್ಥಳಗಳಿವೆ, ಸ್ವಾತಂತ್ರ್ಯ ಹೋರಾಟಕ್ಕೆ ಸಾಕ್ಷಿಯಾದಂತಹ ಒಂದಿಷ್ಟು ಸ್ಥಳ. ಅವುಗಳನ್ನು ಪರಿಚಯ ಮಾಡಿಕೊಳ್ಳಲು ನಿಮಗೆ ಬಂದಿದ್ದೇನೆ. ಒಂದನೇದು ನೆಹರು ಮೈದಾನ, ಎರಡನೇದು ಬಾವುಟಗುಡ್ಡೆ, ಮೂರನೇದು ಸುಲ್ತಾನ್ ಕಟ್ಟಿದಂತಹ ಸುಲ್ತಾನ್ ಬತ್ತರ್. ಇದರ ಸಂಪೂರ್ಣವಾದಂತಹ ಇತಿಹಾಸವನ್ನು ನಾನು ನಿಮಗೆ ಇವತ್ತು ಹೇಳ್ತೀನಿ. ಅದಕ್ಕಿಂತ ಮೊದಲು ಯಾರೆಲ್ಲ ನನ್ನ ಚಾನಲ್ ಮಾಡ್ತಿದ್ದೇನೆ ಎಲ್ಲರೂ ಒಂದು ಸಬ್ಸ್ಕ್ರೈಬ್. 1934ರಲ್ಲಿ ಫೆಬ್ರವರಿಯಲ್ಲಿ ಮಂಗಳೂರನ್ನು ಭೇಟಿ ನೀಡುತ್ತಾರೆ. ಫೆಬ್ರವರಿಯಲ್ಲಿ 24ರಂದು ಮಡಿಕೇರಿಯಲ್ಲಿ ಭಾಷಣಗೈದು ಅಲ್ಲಿಂದ 25ಕ್ಕೆ ಮಂಗಳೂರನ್ನು ತಲುಪಿ ಅಲ್ಲಿ ಸಾಮೂಹಿಕ ಒಂದು ಕೃಷ್ಣ ಮಂದಿರವನ್ನು ಶಿಲಾನ್ಯಾಸಗೈದು ನಂತರ ನೆಹರು ಮೈದಾನಕ್ಕೆ ಬಂದು ಇಲ್ಲಿ ಒಂದು ಭಾಷಣವನ್ನು ಗೈಯುತ್ತಾರೆ. ನೆಹರು ಮೈದಾನ ಎಂಬ ಒಂದು ಸ್ಥಳಕ್ಕೆ ಒಂದು ಗ್ರೌಂಡ್ ಮೈದಾನ ಏನಿದೆ, ಇದಕ್ಕೆ ನೆಹರು ಮೈದಾನ ಎಂಬ ಹೆಸರು ಬರಲು ಕಾರಣ 1951ರಲ್ಲಿ ನೆಹರೂರವರು ಮೈದಾನದ ಹೆಸರೆಂದು ಒಂದು ಭಾಷಣವನ್ನು ಗೈಯುತ್ತಾರೆ. ತದನಂತರ ಈ ಮೈದಾನವನ್ನು ಆ ಭಾಷಣ ಮಾಡಿದ ನಂತರದಿಂದ ಈ ಮೈದಾನವನ್ನು ನೆಹರು ಮೈದಾನ ಎಂದು ಕರೆಯಲಾಗಿದೆ. ಅದೇ ರೀತಿಯಲ್ಲಿ ನೀವೆಲ್ಲರೂ ಕೇಳಿರ್ತೀರಾ, ಸ್ವಾತಂತ್ರ್ಯದ ಒಂದು ಭಾಗವಾಗಿದೆ ಉಪ್ಪಿನ ಸತ್ಯಾಗ್ರಹ ಎಂದು. ಅದನ್ನು ಗಾಂಧೀಜಿ ಅವರು ಇದೇ ಮಣ್ಣಲ್ಲಿ ಆಗಿದೆ ಉಪ್ಪಿನ ಸತ್ಯಾಗ್ರಹವನ್ನು ಮಾಡಿರ್ತಾರೆ. ಆ ಕಾರಣದಿಂದ ಅಂದಿನ ಅಧಿಕಾರಿಗಳು, ಬ್ರಿಟಿಷ್ ಅಧಿಕಾರಿಗಳು ಅಲ್ಲಿ ನಡೆಸಿರುವಂತಹ ಪ್ರತಿಭಟನೆಗಾರರನ್ನು ಒದ್ದು ಓಡಿಸಿದಂತಹ ಒಂದು ಚರಿತ್ರೆಯೂ ಕೂಡ ಇದೆ. ಇಲ್ಲಿ ನಮ್ಮ ನೆಹರೂರವರ ಒಂದು ಪ್ರತಿಮೆಯೂ ಕೂಡ ಇಲ್ಲಿ ನಮ್ಗೆ ಕಾಣಬಹುದು. ಈ ಗ್ರೌಂಡಿನ ತುದಿ ಭಾಗದಲ್ಲಿ ಒಂದು ಪ್ರತಿಮೆಯೂ ಕೂಡ ಇದೆ. ಎರಡನೇ ಸಲ ಬಾವುಟಗುಡ್ಡೆ. ಈ ಸ್ಥಳದ ಒಂದು ಪ್ರತ್ಯೇಕವೇನಂದ್ರೆ ಇಲ್ಲಿ ಒಂದು ಇತಿಹಾಸ ಇದೆ, ಸ್ವಾತಂತ್ರ್ಯದ ಹೋರಾಟದ ಒಂದು ಇತಿಹಾಸ. 1957 ಪ್ರಥಮ ಸ್ವಾತಂತ್ರ್ಯ ನಡೆಯಿತು. ಅದಕ್ಕಿಂತ ಮೊದಲು 1937ರಲ್ಲಿ ಈ 2 ದಶಕಗಳ ಮುಂಚೆವೆ ರೈತರುಗಳಿಂದ ಒಂದು ಸಂಗ್ರಾಮವು ನಡೆಯುತ್ತದೆ. ಇದನ್ನು ಪ್ರಥಮ ಭಾರತದ ಸ್ವಾತಂತ್ರ್ಯ ಸಂಗ್ರಾಮ ಎಂದು ಹೇಳಬಹುದು. ಈ ಬಾವುಟಗುಡ್ಡೆ ಏನು, ಇಲ್ಲಿ ಒಂದು ಪಾರ್ಕ್ ಇದೆ. ಆ ಪಾರ್ಕಿನ ಬಳಿ ಒಂದು ಪ್ರತಿಮೆಯನ್ನು ಕೂಡ ಇದೆ, ಅದು ಅವರದ್ದಾಗಿದೆ. ಅವರ ಹೆಸರು, ಅವರ ಎಲ್ಲ ಅವರ ಒಂದು ಸಂಪೂರ್ಣವಾದಂತಹ ಮಾಹಿತಿ ಕೂಡ ಅಲ್ಲಿ ನಿಮಗೆ ಲಿಖಿತದ ರೂಪದಲ್ಲಿ ನೋಡಬಹುದು. ಏನಂತ ಹೇಳಿದ್ರೆ, ಇದಕ್ಕೆ ಈ ಪಾರ್ಕ್ಗೆ ಮೊದಲು ಟೈಗರ್ ಪಾರ್ಕ್ ಎಂಬ ಹೆಸರಿತ್ತು. ಮೊದಲು ಟಿಪ್ಪು ಸುಲ್ತಾನ್ನ ಕಾಲದಲ್ಲಿ ಈ ಪಾರ್ಕ್ ನಿರ್ಮಾಣವಾದ್ರು, ಇವಾಗ ಅದರ ನಾಮವೇನಿದೆ ಅದು ಬದಲಾಗಿದೆ. ಅದನ್ನು ಇವಾಗ ಇಲ್ಲಿ ನೀವು ಕಾಣಬಹುದು. ಮೈಸೂರಿನ ಟಿಪ್ಪು ಸುಲ್ತಾನ್ ರವರ ಆಳ್ವಿಕೆಯ ನಂತರ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಈ ಎಲ್ಲ ಟಿಪ್ಪು ಸುಲ್ತಾನ್ ಒಂದು ಅಧೀನದಲ್ಲಿದ್ದಂತ ಈ ದಕ್ಷಿಣ ಭಾರತ, ಅದೇ ರೀತಿಯಲ್ಲಿ ಈ ಮಂಗಳೂರು, ಈ ಆಸುಪಾಸು ಎಲ್ಲಾ ಒಂದು ಊರುಗಳನ್ನು ತನ್ನ ವಶಕ್ಕೆ ಪಡೆದುಕೊಳ್ಳುತ್ತದೆ. ಅದೇ ರೀತಿಯಲ್ಲಿ 1930ರಲ್ಲಿ ಕಂದಾಯ ವಸೂಲಿಗಳನ್ನು ಇವರು ಪ್ರಾರಂಭಿಸಿ ತುಂಬಾ ಕಿರುಕುಳವನ್ನು ಜನರಿಗೆ ಕೊಡುತ್ತಿರುತ್ತಾರೆ. ಅದಕ್ಕೋಸ್ಕರ ಇಲ್ಲಿ ಕಾಣುವಂತಹ ಕೆದಂಬಾಡಿ ರಾಮಯ್ಯ ಗೌಡ್ರೇನಿದ್ದಾರೆ, ತನ್ನದೇ ಆದಂತಹ ಒಂದು ಸಂಘಟನೆಯನ್ನು ನಿರ್ಮಿಸಿ ಹೋರಾಟಕ್ಕೋಸ್ಕರ ಸಂಘಟನೆಯನ್ನು ನಿರ್ಮಿಸಿ ಜನರನ್ನು ಸೇರಿಸಲು ಬೇಕಾಗಿ ತನ್ನ ಮಗನ ಮದುವೆ ಎಂದು ಡಂಗುರವನ್ನು ಸಾರಿಸಿ 2,000 ಜನರನ್ನು ಸೇರಿಸಿ ಬೆಳ್ಳಾರೆಯಿಂದ ಪುತ್ತೂರಿಂದ ಪಾಣಮಂಗಳೂರು, ಇದೇ ರೀತಿಯಲ್ಲಿ ಎಲ್ಲಿಯೆಲ್ಲ ಬ್ರಿಟಿಷರ ಒಂದು ಅಡ್ಡಗಳಿವೆ ಅವನ್ನೆಲ್ಲವನ್ನು ವಶಪಡಿಸಿಕೊಂಡು ಬಾವುಟಗುಡ್ಡೆ ಎಂಬ ಸ್ಥಳಕ್ಕೆ ಬಂದು ತಲುಪುತ್ತಾರೆ. ಬಾವುಟಗುಡ್ಡೆ ಎನ್ನುವುದು ಏನೇ, ಈ ಒಂದು ಏರಿಯಾವು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ದಕ್ಷಿಣ ಭಾರತದ ಒಂದು ಹೆಡ್ ಕ್ವಾರ್ಟರ್ಸ್ ಆಗಿತ್ತು. ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ಧ್ವಜವನ್ನು ಅಂದು ಕೀಳಿ ನಮ್ಮ ರಾಷ್ಟ್ರ ಲಾಂಛನವಿರುವಂತಹ ಧ್ವಜವನ್ನು 1837ರಲ್ಲಿ ಏಪ್ರಿಲ್ 5ರಂದು ಏರಿಸಿದಂತಹ ಧ್ವಜ ಅದೇ ವರ್ಷದಲ್ಲಿ 13 ದಿವಸಗಳ ಕಾಲ ನಮ್ಮ ಧ್ವಜವು ಆ ಒಂದು ಧ್ವಜದ ಸ್ತಂಭದ ತುದಿಯಲ್ಲಿ 13 ದಿವಸಗಳ ಏಪ್ರಿಲ್ 18ರ ತನಕ ಅಲ್ಲಿ ಹಾರಿತು. ಆ ಒಂದು ಕಾರಣಕ್ಕೋಸ್ಕರ ಮಾತ್ರ ಈ ಒಂದು ಊರಿಗೆ, ಈ ಒಂದು ಸ್ಥಳಕ್ಕೆ ಬಾವುಟಗುಡ್ಡೆ ಅಂತ ಹೆಸರು ಕಾರಣ. ಬಾವುಟಗುಡ್ಡೆ ಏನಿದೆ ಇದು ಬ್ರಿಟಿಷರ ಹೆಡ್ ಕ್ವಾರ್ಟರ್ಸ್ ಆಗಿತ್ತು. ಆದರೆ ಅಲ್ಲಿಂದ ಬೆಳ್ಳಾರಿಯಿಂದ ಮಂಗಳೂರಿಗೆ ತಲುಪುವಾಗ, ಅಲ್ಲಿ ಸ್ಟಾರ್ಟ್ ಮಾಡುವಾಗ 2,000 ಜನರಿಂದ ಸ್ಟಾರ್ಟ್ ಮಾಡಿದ್ದು, ಮಂಗಳೂರಿಗೆ ತಲುಪುವಾಗ 10,000 ಜನಕ್ಕೆ. ಅಲ್ಲಿಂದ ಅವರು ಈ ಬ್ರಿಟಿಷರ್ ಹೆಡ್ ಕ್ವಾರ್ಟರ್ಸ್ ಸ್ಥಳ ಇಲ್ಲಿಗೆ ಅವರು ಸಂಪೂರ್ಣವಾಗಿ ಬೆಂಕಿಸಿದರು. ಗೈಸ್, ಇವಾಗ ನಾವು ಬಂದಂತ ಬಸ್ ಹೋಗ್ತಾ ಉಂಟು. ನಾವು ಕೊನೆಯದಾಗಿ ನನ್ನ ಒಂದು ಡೆಸ್ಟಿನೇಷನ್
ಅದಾದ ನಾವು ಉದ್ದೇಶಿಸಿದಂತಹ ಒಂದು ಸ್ಥಳ ಇವಾಗ ರೀಚ್ ಆಗಿದೆ. ಅದು ಯಾವ್ದಂತ ಹೇಳಿ ನೀವೇ ಒಂದು ಗೆಸ್ ಮಾಡಿ. ನಾನು ತೋರಿಸ್ತೇನೆ, ಜಸ್ಟ್ ಕ್ಯಾಮರಾವನ್ನು ತಿರುಗಿಸಿ, ಅವಾಗ ನೀವೇ ಒಂದು ಜಸ್ಟ್ ಅದನ್ನು ಯಾವ ಸ್ಥಳ ಎಂದು ಕಂಡುಹಿಡಿಯಿರಿ. ಸ್ಥಳದ ಇತಿಹಾಸ ಏನೆಂದರೆ, ಈ ಕೋಟೆಯನ್ನು ಕಟ್ಟಿಸಿದವರು ಟಿಪ್ಪು ಸುಲ್ತಾನರಾಗಿದ್ದಾರೆ. ಟಿಪ್ಪು ಸುಲ್ತಾನರು ಕಟ್ಟಿರುವಂತಹ ಈ ಕೋಟೆಯ ಉದ್ದೇಶ ಯಾಕೆ ಅಂತ ಹೇಳಿದ್ರೆ, ಬ್ರಿಟಿಷ್ ಅವರು ಅಲ್ಲಿಂದ ಬರುವಂತಹ ಬ್ರಿಟಿಷ್ ಅವರನ್ನು ಈ ಏನಿದೆ ಈ ತೂತುಗಳನ್ನು, ಇದರಿಂದ ಪ್ರತಿಯೊಂದು ತೂತುಗಳಿಂದ ಸೈನಿಕರು ಅವರು ಬರುವುದನ್ನು ತಡೆಯುತ್ತಿದ್ರು. ಅವರು ಬಂದು ಇಲ್ಲಿ ಆಕ್ರಮಣ ಮಾಡುವುದನ್ನು ಇಲ್ಲಿ ನಿಂತವರು ಚಾಲನ ವಲನವನ್ನು ಗಮನಿಸುತ್ತಿದ್ರು. ಅದೇ ರೀತಿಯಲ್ಲಿ ಬ್ರಿಟಿಷರು ಬಂದ ತಕ್ಷಣ ಅವರಿಗೆ ಗೊತ್ತಾಗ್ತಿದ್ದು, ಇಲ್ಲಿಂದ ನಿಂತು ಫೈರ್ ಮಾಡಿ ಅಲ್ಲಿಂದಲೇ ಅವರನ್ನು ತಡೆಯುತ್ತಿದ್ರು. ಇದು ಕಟ್ಟಿಸಿದ್ದು 17-18ನೇ ಶತಮಾನದಲ್ಲಿ ಈ ಒಂದು ಸ್ಥಳ ಪೋರ್ಚುಗೀಸರ ಕೈಯಲ್ಲಿತ್ತು. ಆ ಪೋರ್ಚುಗೀಸರನ್ನು ಇಕ್ಕೇರಿ ಮನೆತನದ ವೆಂಕಟಪ್ಪ ನಾಯಕರು ಇದನ್ನು ವಶಪಡಿಸಿಕೊಳ್ಳುತ್ತಾರೆ. ಅವರು 1762ರಲ್ಲಿ ಅವರ ಒಂದು ಆಳ್ವಿಕೆ ಇತ್ತು. ನಂತರ 1763ರಲ್ಲಿ ಈ ಒಂದು ಸ್ಥಳವನ್ನು ಹೈದರ್ ಅಲಿಯು ವಶಪಡಿಸಿಕೊಂಡಿರ್ತಾರೆ. ಸುಮಾರು ಇದರ ನಂತರ ಯುದ್ಧಗಳಾಯಿತು. ನಂತರ ಸುಮಾರು ವರ್ಷಗಳ ನಂತರ ಮತ್ತೆ ಬ್ರಿಟಿಷರು ಇದನ್ನು ವಶಪಡಿಸಿಕೊಂಡು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯು ಈ ಒಂದು ಸ್ಥಳವನ್ನು ಆಕ್ರಮಿಸುತ್ತದೆ. ಈ ಮಂಗಳೂರು ಎಂಬ ಸ್ಥಳವನ್ನು ಆಕ್ರಮಿಸುತ್ತದೆ. ಅದರಲ್ಲಿ ಈ ಸ್ಥಳವು ಬರುತ್ತದೆ. ಆದ್ರೆ ಅವಾಗ ಈ ಕೋಟೆ ಇರಲಿಲ್ಲ. ನಂತರದ ಕಾಲದಲ್ಲಿ ಟಿಪ್ಪು ಸುಲ್ತಾನರು ಈ ಒಂದು ಸ್ಥಳವನ್ನು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ಮೇಲೆ ಆಕ್ರಮಣ ನಡೆಸಿ ಇದನ್ನು ವಶಪಡಿಸಿ, ನಂತರ ಈ ಒಂದು ಸ್ಥಳಕ್ಕೆ ಮಂಗಳೂರು ಏನಿದೆ ಅದು ಮೊದಲು ಟಿಪ್ಪು ಸುಲ್ತಾನರು ಮಂಗಳೂರನ್ನು ಜಲಾಲಾಬಾದ್ ಎಂಬ ಹೆಸರನ್ನು ಇಡುತ್ತಾರೆ. ನಂತರ ಕಾಲಕ್ರಮೇಣ ಹೀಗೆ ಅದರ ಹೆಸರುಗಳು ಬದಲಾಗ್ತಾ ಇದೆ, ಕಾಲಕ್ಕೆ ತಕ್ಕಾಗಿ ಬದಲಾಗ್ತಾ ಹೋಗಿದೆ. ಇವಾಗ ಮಂಗಳೂರು ಅಂತ ಬಂದಿದೆ. ಹಲವಾರು ಭಾಷೆಗಳಲ್ಲಿ ಹಲವಾರು ಹೆಸರುಗಳಿವೆ. ಅದೇ ರೀತಿಯಲ್ಲಿ ಈ ಒಂದು ಸ್ಥಳವನ್ನು ಅಂದು ಟಿಪ್ಪು ಸುಲ್ತಾನರು ಈ ಒಂದು ಸ್ಥಳವನ್ನು ಯಾಕೆ ನಿರ್ಮಿಸಿದ್ದಾರೆ ಅಂತ ಹೇಳಿದ್ರೆ, ಎದುರಾಳಿಯನ್ನು ತಡೆಯಲಿಕ್ಕೆ ಬೇಕಾಗಿ ಈ ಒಂದು ಕೋಟೆ ಏನಿದೆ ಇದು ಬರೀ ಕೋಟೆ ಅಲ್ಲ, ಇದರ ಒಳಗಡೆ ಇಲ್ಲಿಂದ ಮೈಸೂರು ಶ್ರೀರಂಗಪಟ್ಟಣಕ್ಕೆ ಹೋಗುವಂತ ಒಂದು ಸುರಂಗ ಮಾರ್ಗ ಕೂಡ ಇದರಲ್ಲಿ ಇದೆ. ಅದು ತಾತ್ಕಾಲಿಕವಾಗಿ ಈಗ ಬಂದ್ ಮಾಡಿದ್ದಾರೆ. ಅದೇ ರೀತಿಯಲ್ಲಿ ಇದರ ಅಡಿಯಲ್ಲಿ ಒಂದು ಕೋಣೆ ಇದೆ, ಅದರ ಒಳಗೆ ಆಗಿದೆ ಸುರಂಗ ಇರೋದು. ಆ ಕೋಣೆಯಲ್ಲಿ ಇಲ್ಲಿನ ಒಂದು ಗನ್ ಪೌಡರ್ಸ್ ಅಂತ ಹೇಳ್ತಾರೆ, ಅದನ್ನೆಲ್ಲ ಶೇಖರಿಸಿ ಸಂಗ್ರಹಿಸಿರುವಂತಹ ಒಂದು ಕೊಠಡಿಯಾಗಿದ್ದು, ಇದು ಮೊದಲೆಲ್ಲ ಇದರ ಕೆಳಗೆಲ್ಲ ಹೋಗ್ಲಿಕ್ಕೆ ಬಿಡ್ತಿದ್ರು. ಆಮೇಲೆ ಅಲ್ಲಿ ನಾವು ಹೀಗೆ ವಿಚಾರಿಸಿದಾಗ ಅವರೊಬ್ಬರು ಹೇಳಿದ್ರು, ಒಂದು ದನ ಹೋಗಿತ್ತಂತೆ ಆ ಕೊಠಡಿ ಒಳಗೆ. ಆಮೇಲೆ ಆ ದನ ಹಿಂದೆ ಬರಲಿಲ್ಲ, ತಿರುಗಿ ಬರಲಿಲ್ಲ. ಆದ ಕಾರಣದಿಂದ ಆ ಕೊಠಡಿಯನ್ನು ಇವಾಗ ಮುಚ್ಚಿದ್ದಾರೆ ಎಂದು ಅಲ್ಲಿ ನಾವು ವಿಚಾರಿಸಿದಾಗ ತುಂಬಾ ಜನ ಹೇಳಿದ್ರು. ನಾವು ಇವಾಗ ಇಲ್ಲಿ ಒಂದು ವ್ಯಕ್ತಿ ಹತ್ರ ಸ್ವಲ್ಪ ಇಲ್ಲಿ ಒಂದು ಪರಿಚಯವನ್ನು ಮಾಡುವ. ಹರೀಶ್ ಅಂತ. ಹರೀಶ್, ಅಲ್ಲಿ ಸುಲ್ತಾನ್ ಬತ್ತೇರಿಯಲ್ಲ ಸರ್, ಅದರ ಒಂದು ಸಣ್ಣದಾಗಿ ಒಂದು ಹಿಸ್ಟ್ರಿಯನ್ನು ಹೇಳ್ಬೋದಾ? ಟಿಪ್ಪು ಸುಲ್ತಾನ್ ಕಾಲದಲ್ಲಿ ಮಾಡಿದ ಇದು ಕೋಟೆ, ಅದು ಟಿಪ್ಪು ಸುಲ್ತಾನ್ ಕೋಟೆ. ಅದು ಈ ಪೋರ್ಚುಗೀಸರೆಲ್ಲ ಸಮುದ್ರದಲ್ಲಿ ಬರುವಾಗ ಅದರಲ್ಲಿ ಒಂದು ಕಿಟಕಿಯಾಗಿ ಎಲ್ಲ ಉಂಟು. ಹೌದೌದು, ನೋಡಿ. ಅದರಲ್ಲಿ ಫಿರಂಗಿಯನ್ನು ಇಟ್ಟು ಫೈರ್ ಅನ್ನು ಮಾಡಿದ್ರು. ಅಂದ್ರೆ ಸುತ್ತಲೂ ಉಂಟು ಅದರಲ್ಲಿ ಎಲ್ಲ. ಮತ್ತು ಈ ಕೋಟೆ ಅಡಿಯಲ್ಲಿ ಸುರಂಗ ಮಾರ್ಗ ಉಂಟು. ಅದು ಶ್ರೀರಂಗಪಟ್ಟಣಕ್ಕೆ ಹೋಗ್ತದೆ, ಮೈಸೂರಿಗೆ. ಹಾಗೆ ಹೇಳ್ತಾರೆ ಮುಂಚಿನವರು, ಕರೆಕ್ಟ್ ನಮಗೆ ಕೂಡ. ಮತ್ತೆ ಇದು ಅಲ್ಲಿ ಇದು ಕೆಳಗೆ ಒಂದು ರೂಮ್ ತರ ಉಂಟಲ್ಲ, ಕೋಣೆ ತರ, ಅದೇನು ಸರ್? ಅದೇ ಸುರಂಗ ಕೆಳಗೆ. ಅದೀಗ ಬಂದ್ ಮಾಡಿದ್ದಾರೆ, ಗೋಡೆ ಕಟ್ಟಿದ್ದಾರೆ. ಏನೋ ಒಂದು ದನ ಹೋಗಿ ಹೊರಗಡೆ ಬರ್ಲಿಲ್ಲಂತೆ, ಅದಕ್ಕೋಸ್ಕರ ಬಂದ್ ಮಾಡಿಬಿಟ್ಟಿದ್ದಾರೆ. ಥ್ಯಾಂಕ್ ಯು ಸರ್. ಓಕೆ ಸರ್.